ಇಲ್ಲಿ ಕೆಮಿಸ್ಟ್ರಿ ಕಲಿಯುವಂಥವ್ರು ಯಾರಿದ್ರೆ ಗೊತ್ತಿರುತ್ತೆ. ಡಾಕ್ಟರ್ ಲೀನಸ್ ಪೌಲಿಂಗ್ ಅಂತ ಬಹುದೊಡ್ಡ ವಿಜ್ಞಾನಿ, 2 ಬಾರಿ ನೊಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ. ಒಂದ್ಸಲ ರಸಾಯನಶಾಸ್ತ್ರಕ್ಕೆ, ಇನ್ನೊಂದ್ಸಲ ಶಾಂತಿಗೋಸ್ಕರ ಬಂದಂಥದ್ದು. ಅವ್ರು ನಾನು ಹುಡುಗನಾಗಿದ್ದಾಗ ನೋಡಿದ್ದೆ, 71ನೇ ಇಸ್ವಿಯಲ್ಲಿ ಅವರು ದೆಹಲಿಯಲ್ಲಿ ನೋಡಿದ್ದೆ. ನಾನು ಪೇಪರ್ ಪ್ರೆಸೆಂಟ್ ಮಾಡಬೇಕಾಗಿತ್ತು. ಲೀನಸ್ ಪೌಲಿಂಗ್ ಬಂದಿದ್ರು. ಕೆಂಪು ಟೊಮ್ಯಾಟೊ ಇದ್ದಾಗ ಎಚ್ಚರ, 6 ಅಡಿ 3 ಇಂಚ್ ಎತ್ತರ. ಏನು ಪರ್ಸನಾಲಿಟಿ! ಆ ದೂರಿಂದ ನೋಡ್ತಿದ್ದೆ ವಿಜ್ಞಾನ ಭವನದಲ್ಲಿ. ಅಲ್ಲಿ ಕೂತಿದ್ದೀನಿ, ಇಲ್ಲಿ ಕೂತಿದ್ದಾರೆ, ಮಾತಾಡ್ತಿದ್ದಾರೆ. ವಿಕ್ರಮ್ ಸಾರಾಭಾಯಿ ಆರ್ಗನೈಸಿಂಗ್ ಸೆಕ್ರೆಟರಿ. ನಿಮ್ಗೆ ಗೊತ್ತು ವಿಕ್ರಮ್ ಸಾರಾಭಾಯಿ ನಮ್ಮ ಸ್ಪೇಸ್ ರಿಸರ್ಚ್ ತಂದೆಯವರು, ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಮಿಷನ್. ಅವ್ರು ಏನು ಮಾಡಿದ್ದಾರೆ, ಹಿಂದಿನ ದಿವಸ ಕರ್ಕೊಂಡು ದೆಹಲಿ, ಚಂಡೀಗಢ ಎಲ್ಲ ಒಳ್ಳೊಳ್ಳೆ ಶಾಲೆ ಕಾಲೇಜ್ ತೋರಿಸ್ಕೊಂಡು ಬಂದಿದ್ದಾರೆ. ಒಂದು ತಪ್ಪು ಮಾಡಿಬಿಟ್ಟು ವಿಕ್ರಮ್ ಸಾರಾಭಾಯಿ ಓಪನ್ ಸೆಷನಲ್ಲೇ ಕೇಳಿದ್ರು, ಡಾಕ್ಟರ್ ಪೌಲಿಂಗ್, ಯು ಹ್ಯಾವ್ ಸೀನ್ ಸಮ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್, ವಾಟ್ ಈಸ್ ದರ್ ಒಪಿನಿಯನ್ ಅಬೌಟ್ ದೆಮ್ ಅಂತ ಕೇಳಬಾರ್ದಾಗಿತ್ತು. ಆತ ನೇರ ಮಾತಾಡೋ ಮನುಷ್ಯ. ಪ್ರೆಸಿಡೆಂಟ್ಗೆ ಬೈದಿತ್ತು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಅಂತ ಇವರು ಬಿಡ್ತಾರೆ. ತಕ್ಷಣ ಹೇಳ್ದ, ಸಾರಿ ವಿಕ್ರಮ್, ಯು ಆಸ್ಕ್ ಫಾರ್ ಇಟ್, ದೇರ್ ಫಾರ್ ಆಸ್ಕಿಂಗ್ ಫಾರ್ ಇಟ್. ಆನ್ಸರ್ ಶಾಕ್ ಆಗ್ಬೇಕು ಹೇಳೋದು. ಎಸ್, ಬಹಳ ಜನ ಶಿಕ್ಷಕರನ್ನ ಭೇಟಿಯಾರೆ. ಯು ಗಾಟ್ ಫಸ್ಟ್ ಗ್ರೇಡ್ ಬಿಲ್ಡಿಂಗ್ಸ್, ಸೆಕೆಂಡ್ ಗ್ರೇಡ್ ಲ್ಯಾಬೊರೇಟರೀಸ್, ಐ ಆಮ್ ಸಾರಿ, ಥರ್ಡ್ ಗ್ರೇಡ್ ಟೀಚರ್ಸ್. ಎಂಥ ಶಾಕ್ ಆಯ್ತು ಗೊತ್ತಾ ಅಂತ ಹೇಳಿದ. ನಾನು ದಯವಿಟ್ಟು ಜನರಲೈಸ್ ಮಾಡ್ತಾ ಇಲ್ಲ, ಮೈ ಅಸೆಸ್ಮೆಂಟ್ ಈಸ್ ಡಿಫ್ರೆಂಟ್. ನಾನು ನಿಮ್ಮ ಲೈಬ್ರರಿಗೆ ಹೋದೆ, ಅದ್ಭುತ ಪುಸ್ತಕ ಇದ್ದಾವೆ ನಿಮ್ಮ ಲೈಬ್ರರಿಯಲ್ಲಿ. ಒಂದು ಮಾಡರ್ನ್ ಪುಸ್ತಕ ಕೊಟ್ಟೆ, ಚೆನ್ನಾಗಿರೋ ಪುಸ್ತಕ ಕೇಳಿದೆ. ನಾನು ಓದೋ ರೀತಿ ಹಿಂದಿನ ಪೇಜಿಂದ ಓದ್ತೀನಿ, ಕೊನೆ ಪೇಜ್ ಕೊಡಿ, ಇಶ್ಯೂ ಪೇಜ್ ಅಂತ ಇರ್ತಾರೆ. ಎಷ್ಟು ಜನ ಎಷ್ಟು ಕೊಟ್ಟಿದ್ದಾರೆ ಪುಸ್ತಕ ಇದೆ ಅಂತ ಕೇಳಿದೆ. ನಾಟ್ ಮೆನಿ ಸರ್. ಲ್ಯಾಬ್ರೋಟರಿಗೆ ಹೋದೆ, ಡಿಜಿಟಲ್ ವೋಲ್ಟಾಮೀಟರ್ ಇದ್ದಲ್ಲ, ಬಹಳ ಖುಷಿ ಆಯಿತು. ಮಕ್ಕಳಿಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದೆ. ಅವ್ರು ಟೀಚರ್ ಹೇಳಿದ್ರು, ನಮ್ಮ ಮಕ್ಕಳಿಗೆ ಕೊಡಲ್ಲ ಸರ್, ಮುರಿದು ಹಾಕಿಬಿಟ್ಟ ಕಪಾಟಲ್ಲಿ ಇಟ್ಟಿರ್ತೀವಿ ಸರ್. ಅದಕ್ಕೆ ಅವ್ರು ಹೇಳಿದ್ರು, ಬೆಟರ್ ಟು ಯೂಸ್ ಅ ಕೋಕೋನಟ್ ಶೆಲ್ ಎಸ್ ಅ ವೋಲ್ಟಾಮೀಟರ್ ರಾದರ್ ಡಿಜಿಟಲ್ ವೋಲ್ಟಾಮೀಟರ್ ನಾಟ್ ಯೂಸ್ಡ್. ಒಂದು ಪ್ರಶ್ನೆ ಕೇಳಿದೆ ಎಲ್ಲ ಟೀಚರ್ಸ್, ಒಂದೇ ಪ್ರಶ್ನೆ ಕೇಳಿದೆ, ಯಾರು ಸರಿಯಾಗಿ ಉತ್ತರ ಕೊಡಲಿಲ್ಲ. ಒಂದು ಪ್ರಶ್ನೆ ಏನು, ನೀನು ಕಳೆದ ವರ್ಷ, ಹೋದ ವರ್ಷ ನಿಮ್ಮ ವಿಷಯದಲ್ಲಿ ಓದಿದಂಥ 3 ಪುಸ್ತಕದ ಹೆಸರು ಹೇಳಿ ನನಗೆ ಅಂತ ಕೇಳಿದೆ. ದೊಡ್ಡ ಪ್ರಶ್ನೆ ಅಲ್ಲ. ಹೋದ ವರ್ಷ ನಿಮ್ಮ ವಿಷಯದಲ್ಲೇನೆ ನೀವು ಓದಿದಂಥ 3 ಪುಸ್ತಕದ ಹೆಸರು ಹೇಳಿ, ವಿಮರ್ಶೆ ಕೇಳಿಲ್ಲ, ಹೆಸರು ಹೇಳಿ ಅಂತ. ಯಾರು ಹೇಳೋಕ್ಕಾಗಲಿಲ್ಲ. ಅಂದ್ರೆ ಏನಂತ, 3 ಓದೋದು ಬಿಟ್ಟಿದ್ದಾರೆ ಎಲ್ಲರೂ. ಟೆಕ್ಸ್ಟ್ ಬುಕ್ ಓದಿದ್ದೀವಿ, ಟೆಕ್ಸ್ಟ್ ಬುಕ್ಕೇ ಕಲಿಸಿದ್ದೀವಿ. ಅವ್ರು ಹೇಳಿದ್ರು, ಕಂಡೀಷನ್ ಶುಡ್ ಬಿ ರಿವರ್ಸ್ಡ್ ಇನ್ ಇಂಡಿಯಾ. ಯು ಶುಡ್ ಹ್ಯಾವ್ ಫಸ್ಟ್ ಗ್ರೇಡ್ ಟೀಚರ್ಸ್, ಸೆಕೆಂಡ್ ಗ್ರೇಡ್ ಲ್ಯಾಬೊರೇಟರೀಸ್ ಆ್ಯಂಡ್ ಥರ್ಡ್ ಗ್ರೇಡ್ ಬಿಲ್ಡಿಂಗ್, ನೋ ಪ್ರಾಬ್ಲಮ್. ಇವತ್ತಿಗಾದರೂ ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ MIT, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಬಾಸ್ಟನ್ನಲ್ಲಿ, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಮುಂದೆ ಭಗವಂತನ ಕೃಪೆ ಹೇಗಿತ್ತು ಅಂದರೆ, ನಾನು ಯಾರನ್ನ ಆರಾಧ್ಯವಾದ ದೈವ ಅಂತ ಕರಿತಿದ್ನೋ, ಲೀನಸ್ ಪೌಲಿಂಗ್, ಕೆಮಿಸ್ಟ್ರಿಯಲ್ಲಿ ಥಿಯರಿ ಆಫ್ ಕೆಮಿಕಲ್ ಬಾಂಡ್ ನೊಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ. ಇದು ಕೆಮಿಕಲ್ ಬಾಂಡಿಂಗ್ ಬಗ್ಗೆ ನಮಗೆ ಐಡಿಯಾ ಇರೋದೇ ಲೀನಸ್ ಪೌಲಿಂಗ್ನಾಗ ಇರೋದು. ಅನ್ಕೊಂಡು ಆದರ್ಶ ನನ್ನ ವಿಷಯ ವಿದ್ಯಾರ್ಥಿಗೆ ಭಗವಂತನ ಕೃಪೆಯಿಂದ ನಾನು ಬಾಸ್ಟನ್ ಹೋಗಿ ಅವ್ರ ಜೊತೆಗೆ 20 ದಿವಸ ಇರುವಂಥ ಅವಕಾಶ ಇತ್ತು, ಅವ್ರ ಜೊತೆ ಕೆಲಸ ಮಾಡೋದು. ಅದ್ಭುತ ಮನುಷ್ಯ. ಈ ಪ್ರೇರಣಾದಾಯಕ ಅಂತಲ್ಲ, ಪ್ರೇರಣಾ ಕೊಡೋದ್ರಲ್ಲಿ ಹೇಗಿತ್ತು ಅಂದರೆ, ಲೀನಸ್ ಪೌಲಿಂಗ್ ತಮ್ಮ ಚೇಂಬರಿಂದ ಹೊರಗೆ ಬಂದು ಲ್ಯಾಬ್ರೋಟರಿ ಹುಡುಗ ಕೆಲಸ ಮಾಡ್ತಿದ್ದಾರೆ. 2 ಚೀನಿ ಹುಡುಗರು. ಇವ್ರು ಹೋದ ಹುಡುಗನ ಕೇಳ್ತಾರೆ, ಕಲ್ಪನೆ ಮಾಡ್ಕೊಳ್ಳಿ ಮಕ್ಕಳು ಹೇಗಿದೆ, ಬಿಗಿನರ್ ಹುಡುಗ ರಿಸರ್ಚ್ ಮಾಡ್ತಿದ್ದಾನೆ. ಪೌಲಿಂಗ್ ಅವರು ಹೇಳ್ತಾರೆ, ಹೂ ವಿಲ್ ಗೆಟ್ ದ ನೆಕ್ಸ್ಟ್ ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ. ಅವ್ನು ಹಾಗೆ ಹೋದ ವರ್ಷ ಯಾರಿಗೆ ಬಂದಿದೆ ಅಂತ ಹೇಳ್ಬೋದು, ಮುಂದ ವರ್ಷ ಯಾರಿಗೆ ಬರ್ತದೆ ಅಂತ ಹೆಂಗೆ ಹೇಳೋದು ಅವನು. ಹೌ ಡು ಐ ನೋ ಅಂತ ಅವನು ಎದೆ ಗೊತ್ತಿದ್ರು. ವೈ ನಾಟ್ ಯು, ವೈ ನಾಟ್ ಯು, ನಿನಗೆ ಯಾಕೆ ಬರ್ಬಾರ್ದು ನೊಬೆಲ್ ಪ್ರೈಸ್? ಅವಂದ ಈಗ ತಾನೇ ರಿಸರ್ಚ್ ಶುರು ಮಾಡಿದ್ದೀನಿ ನಾನು. ಇದು ಹೆಂಗಂದ್ರೆ, ಬ್ಯಾಟ್ ಹಿಡ್ಕೊಂಡು ಮರು ದಿವಸನೇ 100 ಸೆಂಚುರಿ ಆಯ್ತಾ ಇದು ಅಂತ ಹೇಳಿದೆ ತೆಂಡೂಲ್ಕರ್. ಬ್ಯಾಟ್ ಹಿಡಿದು ಈಗ ಕಲ್ತಿದ್ದೀನಿ ನಾನು, ವೈ ನಾಟ್ ಯು ಅಂತ ಹೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಅದು ಎಷ್ಟು ಟ್ರಿಗರ್ ಮಾಡಿರ್ಬೇಕು ಹೊರಗಡೆ ಅಂದರೆ, ಮುಂದೆ 6 ವರ್ಷದ ನಂತರ 2 ಚೀನಿ ವಿದ್ಯಾರ್ಥಿ ಜೊತೆಯಾಗಿ ಸಿಕ್ಕ ನೊಬೆಲ್ ಪ್ರೈಸ್. ಅವ್ರು ಹೇಳಿದ್ರು, ದ ಡೇ ಲೀನಸ್ ಪೌಲಿಂಗ್ thumped on our chest and why not you, we decided we should get Nobel Prize. ಈ ಥರದ ಪವರ್ ಇರುವಂಥ ಮನುಷ್ಯ ನೊಬೆಲ್. ಅವ್ನು ಹೇಳ್ತಾರೆ, ಮೇಷ್ಟ್ರ ಹಾಕ್ಬೇಕಾದ್ರೆ ಇದಾಗಬೇಕು ಅಂತ. ಪ್ರೀತಿ, ಅಸಾಧ್ಯ ಪ್ರೀತಿ ಮಕ್ಕಳ ಬಗ್ಗೆ ಇರಬೇಕು. ಈ 3 ಗುಣ ಇದ್ರೆ ಸಾಕು ಅಂತ ಹೇಳ್ತಾರೆ. ನನ್ನ ಅಜ್ಜ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದು. ಬಡತನ ಅಂದ್ರೆ ಅಸಾಧ್ಯ ಬಡತನದಿಂದ ಬಂದವ ನನ್ನ ಅಜ್ಜ. ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಡತನ. ಮುಂದೆ ನಮ್ಮಪ್ಪ ದೊಡ್ಡವರಾದರು, ಡೈರೆಕ್ಟರ್ ಆದರು. ನಾವು ಶ್ರೀಮಂತರಾಗ್ತಿದ್ರು, ಬಡವರೇ ಏನಾಗಿರಲಿಲ್ಲ.
ನಮ್ಮ ಅಜ್ಜಿ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ. ಹಾಸಿಗೆ ಹಾಸಿ ದಿನ ಕ್ಲೀನಾಗಿ ನಾವು ಎಷ್ಟು ಖುಷಿ ಆಗ್ತಿತ್ತು ಒಂದು ಹಾಸಿಗೆ ಬಂದು. ಅಜ್ಜಿಗೆ ಸಮಾಧಾನ ಇಲ್ಲ. ಹಾಸಿಗೆ ಚೆನ್ನಾಗಿಲ್ಲ ಬಿಡ. ನಾ ಯಾಕೆ ಚೆನ್ನಾಗಿದೆಯಲ್ಲ ಇದು ಅಂದೆ. ನಾನು ಸಣ್ಣವರಿದ್ದಾಗ ಚೆನ್ನಾಗಿತ್ತು ಹಾಸಿಗೆ. ನನ್ಗೆ ಗೊತ್ತು ಸಣ್ಣವರಿದ್ದಾಗ ಬಡತನ ಇತ್ತು, ಹಾಸಿಗೆನೇ ಇಲ್ಲ. ಹೆಂಗೆ ಚೆನ್ನಾಗಿತ್ತು ಅಂತ ಕೇಳಿದೆ. ಮೊಬೈಲ್ ಹಾಸಿಗೆ ಇತ್ತು ನನಗೆ. ಕೇಳಿದ್ದೀರ ಮೊಬೈಲ್ ಹಾಸಿಗೆ? ಮೊಬೈಲ್ ಹಾಸಿಗೆ ಅಂದ್ರೆ ಏನು ಅಂತ ಕೇಳಿದೆ. ಏನಿಲ್ಲೋ ಗೋಣಿ ಚೀಲ ಒಳಗೆ ಸೇರ್ಕೊಂಡ್ರೆ ಕೆಳಗೆ ಹಾಸಿಗೆ ಮೇಲೆ ಬದುಕಿ ಹಂಗಿರ್ತಿದ್ದೆ. ಆದದಕ್ಕೆ ಹೊರಗಿಲ್ಲ, ಹಂಗಿದ್ದಲ್ಲ ಅಂತ ದುಃಖ ಇಲ್ಲ. ಆ ಥರದ ಮನುಷ್ಯ. ನಾವು ಧಾರವಾಡದಲ್ಲಿದ್ದಾಗ ಒಂದು ಘಟನೆ ಆಯಿತು. 62ನೇ ಇಸ್ವಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿ ಈ ಚೀಟಿ ಕುತ್ಕೊಂಡು ತಗೊಳ್ಳೋದು, ಆಹಾರ ತಗೊಳ್ಳೋದು, ರೇಷನ್ ಸಿಸ್ಟಮ್ ಶುರು. ಕಂಡೀಷನ್ ಏನಂತಂದ್ರೆ ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತಗೊಂಡು ಹೋಗೋಗಿಲ್ಲ. ತಗೊಂಡು ಹೋದ್ರೆ ಶಿಕ್ಷೆ ಅಂತ ಇತ್ತು. ನಾವು ಧಾರವಾಡದಲ್ಲಿದ್ವಿ. ಬಿಜಾಪುರದಿಂದ ಒಂದು ಪತ್ರ ಬಂತಲ್ಲ ಅಜ್ಜನಿಗೆ. ನಮ್ಮ ಸಂಬಂಧಿಕರ ಹೆರಿಗೆ ಆಗಿದೆ, ಒಳ್ಳೆ ಅಕ್ಕಿ ಸಿಗ್ತಾ ಇಲ್ಲ, ಧಾರವಾಡದಿಂದ ಒಂದು 4 ಕಿಲೋ ಅಕ್ಕಿ ಕೊಡ್ತೀರಾ, ಕೊಡ್ತೀರಾ? ಅಜ್ಜನ ಬಂದು ಕಾಯ್ದೆ ಪ್ರಕಾರ ತಪ್ಪು. ಕಳ್ಳು ಕೇಳಬೇಕಲ್ಲ, ಇವನೇ ಸ್ಮಗ್ಲರ್ ಹೋಗೋಣ ನಡಿ ಬಿಜಾಪುರಕ್ಕೆ ಅಂತ. ಆಗಿನ ಕಾಲದಲ್ಲಿ ಓಲ್ಡ್ ಸೂಟ್ ಕೇಸ್ ಎಲ್ಲ ಇರಲಿಲ್ಲ. ಹಾಸಿಗೆ ಸುರುಳಿ ಅಂತ ಮಾಡೋದು. ಒಂದು ಚಮಕಾನಿ ಹಾಸಿ ಬಟ್ಟೆ, ನಂದು ಒಂದು 2 ಬಟ್ಟೆ ಹಾಕಿ ಒಳಗೆ ಒಂದು 4 kg ಅಕ್ಕಿ ಹಾಕಿ ಚೀಲ ಸುತ್ತಿ ಹಗ್ಗ ಕಟ್ಟಿ ಸುರುಳಿ ಮಾಡಿ ಬಿಜಾಪುರಕ್ಕೆ ಹೋಗಿದ್ವಿ. ಬಿಜಾಪುರದಲ್ಲಿ ಇಳಿದ್ವಿ ಸ್ಟೇಷನಲ್ಲಿ. ನಿಮ್ಮ ಕಣ್ಣು ಚಿತ್ರ ಬರಬೇಕು. ಒಂದು ಕಚ್ಚೆ ದೋತ್ರ, ಬಿಳಿ ಶರ್ಟು, ಕೋಟು, ಟೊಪ್ಪಿಗೆ, ಎಡಗಡೆ ಹೆಗಲ ಮೇಲೆ ಹಾಸಿಗೆ ಸುರುಳಿ, ಬಲಗೈಯಲ್ಲಿ ನಾನು, 2 ಲಗೇಜ್. ಬೇಗ ನಡಿ ಅಂತ ಹೇಳ್ತಿದ್ದ. ಬೇಗ ನಡೀದು ಯಾಕಂತಂದ್ರೆ ಪೊಲೀಸರು ಹೇಳ್ಕೊಡ್ತಾರೋ ಅಂತ ಹೆದರಿಕೆ. ಅಲ್ಲಿ ಹೊರಗೆ ಹೋಗೋ ದಾರಿ ಇನ್ನೊಂದು ಸ್ವಲ್ಪ ಅಂತ ದಾಟಿ ಬಿಡ್ತಿದ್ವಿ. ಅಷ್ಟರಲ್ಲಿ ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟರು. ಆಚೆಗೆ ತಿರುಗಿ ನೋಡಿದ್ರೆ ಪೊಲೀಸ್. ಒಂದು ಕ್ಷಣದಲ್ಲಿ ಅಜ್ಜ ಯಾವ್ದು ಆಯ್ತು, ಮುಗಿತು ನನ್ನ ಕತೆ, ಜೈಲಿಗೆ ಹಾಕ್ತಾರೆ. ನಾನು ನೀವು ವಾಪಸ್ ಹೆಂಗೆ ಹೋಗ್ತೀನಿ ಧಾರವಾಡಕ್ಕೆ? ನನಗೇನು ಗೊತ್ತಿಲ್ಲ, ಹೋಗ್ತೀನಿ. ನನ್ನ ಬಗ್ಗೆ ಕಾಳಜಿ ಅವ್ರಿಗೆ. ಆ ಪೊಲೀಸ್ ಅಷ್ಟೇ ಬಿಡಲಿಲ್ಲ. ಸಾಹೇಬರ ಕರೀತಾರೆ ಹೋದ್ರಿ ಅಂತ ತೋರಿಸ್ದ. ಸ್ಟೇಷನ್ ಮಾಸ್ಟರ್ ಹೋಗೋ ಕಡೆ ಇವನೇ ಸಾಕಾಗಿತ್ತು ಕರೆಸೋದಕ್ಕೆ. ಇನ್ನು ಪೊಲೀಸ್ ಆಫೀಸರ್ ಏನು ಮಾಡ್ತಾರೆ? ಆದರೂ ಹೋದ್ವಿ, ಯಾರೂ ಇರಲಿಲ್ಲ. ನಮ್ಮ ಜನರಿಗೆ ಯಾರಿಲ್ಲ, ಓಡ್ ನಡಿ ಅಂತ. ಆ ಸ್ಟೇಷನ್ ಮಾಸ್ಟರ್ ಹೋಗ್ತಿದ್ರು. ಎಲ್ಲಿ ಹೋಗ್ತೀರಿ? ಸಾಹೇಬ್ ಹೇಳೋಗಿದ್ದಾರೆ, ಚೀಪ್ ಇಟ್ಟಿದ್ದಾರೆ ನೋಡ್ರಿ, ಹೋಗ್ಬೇಕಂತ ಕಡೆಗೆ ಹೋದ್ವಿ. ಜೀಪ್ ಹತ್ರ. ಆಗಿನ ಕಾಲದಲ್ಲಿ ಪೊಲೀಸ್ ಜೀಪಲ್ಲಿ ಹೋಗುವಂತ ಅವಮಾನಕರವಾದ ಸಂಗತಿ ಯಾವುದೂ ಇರಲಿಲ್ಲ. ಪೊಲೀಸ್ ಜೀಪಲ್ಲಿ ಹೋದ್ರು ಜೈಲಿಗೆ ಹಾಕಿದ್ರು ಅಂತಾನೆ ಅವರು. ಈಗ ಮಂದಿ ಪಿಕ್ನಿಕ್ ಹೋಗ್ತಾರೆ ಪೊಲೀಸ್ ಜೀಪಲ್ಲೇ ಮಾಡ್ತಾರೆ. ನಾವು ಹೋಗ್ತಿದ್ದೆ, ನನಗೆ ಖುಷಿ ಹುಡುಗ ಜೀಪಲ್ಲಿ ಹೋಗೋದು ಅಂತ. ಆ ಜೀಪ್ ಸುತ್ತಾಡ್ಕೊಂಡು ಯಾವುದೋ ಮನೆ ನಿಂತ್ಕೊಂಡು, ದೊಡ್ಡ ಮನೆ ಮುಂದೆ, ದೊಡ್ಡ ಮನೆ ಹುಡುಗಕ್ಕೆ ಹೊರಗಡೆ ಕಾಯ್ಕೊಂಡಿದ್ದ. ಮಂಚ ವಟ 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 ಆಗ್ತಿದ್ದ. ಆಯ್ತು, ಮುಗಿತು, ನಾನು ಜೈಲು ಮಾಡ್ಕೊಂಡ್ಬರೋದು, ಜೈಲಿಗೆ ಹೋಗ್ತೀನಿ ಅಂತ. ಆ ಸಿಟ್ಔಟ್ ಅಲ್ಲಿ ಕೂತಿದ್ವಿ. ಅದೊಂದು ಇದೆಯಲ್ಲ ಬೆಂಬಿಡೋದ ಕೂತ ಹಾಸಿಗೆ ಸುರುಳಿ ಮಕ್ಕಳೇ. ಒಳಗೆ ಮನೆ ಒಳಗಿಂದ ಒಬ್ಬ ಕಾನ್ಸ್ಟೇಬಲ್ ಬಂದ. ಬೇರೆ ಸಾಹೇಬ್ ಕಾಯ್ತಾ ಒಳಗೆ. ಈ ಪೊಲೀಸರು ಕರೆಯೋದೇ ಹೆಂಗೆ? ಮನೆ ಊಟ ಕರೆದ್ರು ಹಂಗೆ ಕರೀತಾರೆ. ಬರೀ ಒಳಗೆ ಕರೀತಾರೆ ಸಾಹೇಬರು. ನಮ್ಮ ಅಜ್ಜ ಬೆವತಿದ್ದಾನೆ, ಕೈ ಮುಕ್ಕೊಂಡೆ ಒಳಗೆ ಹೋದ. ಒಳಗೆ ಹಾಲಿದೆ, ಅವನ ಹಿಂದೆ ಬಾಲ ಮುಚ್ಚಿನ ದೊಡ್ಡ ಹಾಲು. ಅಲ್ಲಿ ಸೋಫಾ ಹಾಕಿದ್ದಾರೆ. ಒಂದು ಕಡೆಗೆ ಒಬ್ಬ ಮನುಷ್ಯ ನಿಂತಿದ್ದಾನೆ ಮಧ್ಯದಲ್ಲಿ, ಎತ್ತರ ಕರಿ ಮನುಷ್ಯ, ಕಲ್ಲಿ ಮೀಸೆ ಬಿಟ್ಕೊಂಡು ಪಕ್ಕದಲ್ಲಿ ಹೆಂಗಸು. ಅಲ್ಲಿ 3-4 ಜನ ಕಾನ್ಸ್ಟೇಬಲ್ಸ್ ಇದ್ದಾರೆ. ನಮ್ಮ ಅಜ್ಜ ನೋಡಿದ್ರು, ಇವರೇ ಇರಬೇಕು ಅಂತ ಅನಿಸ್ತು. ತಪ್ಪಾಗ್ಲಿ ಸಾಹೇಬ್ರೆ, ತಪ್ಪಾಗ್ಲಿ ಸಾಹೇಬ್ರೆ ಅಂತ ಹೇಳಿದ್ರು. ಆ ಮನುಷ್ಯ ಏನು ಹೇಳಲಿಲ್ಲ. ಉದ್ದ ಮಾಡ್ಕೊಂಡು ಅಪ್ಪನ ಅಜ್ಜನ ಹಾಡು ಇಟ್ಕೊಂಡ್ಬಿಟ್ಟ. ನಮಸ್ಕಾರ ಅಜ್ಜನ ಹಾಡು, ಹೇಳ್ರಿ ಸಾಹೇಬ್ರೆ, ಹೇಳ್ರಿ ಸಾಹೇಬ್ರೆ, ಹೇಳ್ರಿ ಸಾಹೇಬ್ರೆ ಅಂತ ಎದ್ದು ನಿಂತ್ಕೊಂಡು ಅವನು ಕೈ ಮಕ್ಕೊಂಡು ನಿಂತ್ಕೊಂಡಿದ್ದಾನೆ. ನಾನು ಗೊತ್ತು ಹತ್ತೀರಿ ಸರ್ ಅಂತ ಕೇಳಿದೆ. ಇಲ್ರಿ ಸರ್, ಅದು ಗೊತ್ತು ಹತ್ತಿಲ್ಲ ನೀವು. ನಾನು ರೀ ಸರ್, ಭೀಮ್ಯಾ ಸರ್. ಯಾರು ಭೀಮ್ಯಾ? ಭೀಮ್ಯಾ ಸರ್. ನಾನು ರೀ ಸರ್ ಭೀಮ್ಯಾ. ಯಾರು ಭೀಮ್ಯಾ? ಗೊತ್ತಾಯ್ತು ಅಲ್ಲಿ ಮಾಸ್ಟರ್ ಗೊತ್ತಿಲ್ಲ ಸರ್. ನಾನು ರೀ ಸರ್ ಮುರುಗೋಡು ಭೀಮ್ಯಾ. ಮುಳುವಾಡದಾಗಿದ್ದೇನೆ ಸರ್, ನಿಮ್ಮ ಮನೆಗೆ ಬರ್ತಿದ್ದಾನ ಅಂತ. ಇನ್ನೂ ಪೂರ್ತಿ ಹೇಳೋದು ಮುಗಿದಿಲ್ಲ ಅವನು. ನಮ್ಮ ಅಜ್ಜ ಕೈ ಮುಕ್ಕೊಂಡು ನಿಂತಿದ್ದಲ್ಲ, ಬರದೇ ಹೇಳೋದು. ಒಂದು ಕ್ಷಣದಾಗೆ ಅಪ್ಪನ ಕಪ್ಪಳೆ ಹೊಡೆದ. ಎಲ್ಲ ಮಗನ ಭೀಮಿಯ ಪೊಲೀಸ್ ಆಗಿಯೇನೋ. ನನಗೆ ಹೆದರಿಕೆ ನಾವು ತೀರು ಮಾಡಿದ್ರೆ ಮಕ್ಕಳಿಗೆ ಅವನು ಹೊಡಿಲಿಲ್ಲ. ಬಿಕ್ಕಿ ಬಿಕ್ಕಿ ಅಳ್ತಾನೆ, ಹೊಡಿರಿ ಸರ್, ನಿಮ್ಮಿಂದ ಒಂದು ದೇಹ ಆದದ್ದು ಸರ್, ಜೀವ ಆದದ್ದು ಸರ್ ಅಂತ. ಬ್ಯಾಕ್ಗ್ರೌಂಡ್ ಹೀಗಿದೆ.
4ನೇ ಕ್ಲಾಸ್ ಆದ್ಮೇಲೆ ಅಪ್ಪ ಬಿಡಿಸ್ಕೊಡ್ಬೇಕು ಮಾಡ್ತಾರೆ ಶಾಲೆ. ನೀನು ಬಂದ್ಬಿಡೋ ಭೀಮ್ಯಾ, ನೀನು ರಸ್ತೆ ಕೊಡಿಸು, ನೀನು ದಿನಕ್ಕೆ 8 ಹಣ ಕೊಡ್ತಾರೆ, ಬದುಕಾಗ್ತದೆ ಅಂತ. ನಮ್ಮ ಅಜ್ಜ ಹೋಗಿ ಜಗಳಾಡಿ ಹುಡುಗ ಬುದ್ಧಿವಂತದಲ್ಲಿ ಬಿಡಿಸ್ಬೇಡಿ ಅವನ್ನ ಅಂತ ಹೇಳಿ ಮನೇಲಿ ಇಟ್ಕೊಂಡು ಊಟಕ್ಕೆ ಹಾಕಿ ಪಾಠ ಮಾಡಿ ಕಲಿಸ್ತಾರೆ. 2ನೇ ಕ್ಲಾಸ್ ಆದ್ಮೇಲೆ ನಾನು ಶಾಲೆಗೆ ನಾನು ಊರಲ್ಲಿ ಬಿಜಾಪುರ ಕರ್ಕೊಂಡ್ರೆ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿ ಬಂದಿದ್ದೆ ಫೀಸ್ ಕಟ್ಟಿ. ಅದಾದ ನೆನೆಸ್ಕೊತಾನೆ, ಸರ್ ಅವ್ರು ಮಾಡದೆ ಹೋಗಿದ್ರೆ ನಾನು ರಸ್ತೆ ಕಸ ಓಡಿಸ್ಕೊಂಡೇ ಇರ್ತಿದ್ದೆ ಸರ್ ಅಂತ. ಅವ ಹೇಳ್ದ, ತಾನು ಹೆಂಡತಿ ಹೇಳ್ತಾನೆ, ನೋಡು ದೇವರು ಪೂಜೆ ಮಾಡ್ತೀನಿ, ನನಗೆ ನನ್ನ ದೇವರು. ಒಂದು ಪ್ರಶ್ನೆ ಕೇಳ್ದ ಭೀಮ್ಯಾ, ಅದಕ್ಕೆ ಸಾಕ್ಷಿ ನಾನು. ನಮ್ಮ ಅಜ್ಜ ಅವನು ಗಟ್ಟಿಯಾಗಿ ಕಟ್ಕೊಂಡ, ಸೈಡ್ ಫಾರ್ ಗಾಡ್ಸ್ ಟು ಸಿ ಗ್ರಾಟಿಫೈಡ್ ಸ್ಟೂಡೆಂಟ್ ಅಂಡ್ ಗ್ರೇಟ್ಫುಲ್ ಸ್ಟೂಡೆಂಟ್ ಅಂಡ್ ಗ್ರಾಟಿಫೈಡ್ ಟೀಚರ್. ಭೀಮ್ಯಾ ಕೇಳಿದ, ಸರ್ ನಾನು ಸ್ಟೇಷನ್ನಲ್ಲಿ ನೋಡಿದ್ರಲ್ಲ ನೀವು? ಭೀಮ್ಯಾ ಕೇಳಿದ, ಅಜ್ಜ ಕೇಳಿದ, ಭೀಮ್ಯಾ ಸ್ಟೇಷನ್ನಲ್ಲಿ ನೋಡಿದಿಲ್ಲ ನಾನು ನೀನು? ಹೌದ್ರಿ ನೋಡಿದೆ. ಮತ್ತೆ ಅಲ್ಲೇ ಯಾಕೆ ಮಾತಾಡ್ತಿಲ್ಲ? ಈಗ ಒಂದು ತಾಸ್ನಾಗ 4 ಸಲ ಸತ್ತೋಗಿದ್ದೀನಿ. ನೀನು ಅಲ್ಲೇ ಮಾತಾಡ್ತಿಲ್ಲ ಆಗ್ತಿತ್ತಲ್ಲ, ಕರ್ಕೊಂಬ ಮನೆ ಜೀಪ್ನಾಗ ಅಂತ ಹೇಳೋದು. 4 ಸಲ ಸತ್ತೋಗಿದ್ದೀನಿ ನಾನೀಗ 4 ಸಲ. ಅವನು ಹೇಳಿದ್ರು, ಸರ್ ಹೆಂಗೆ ಮಾಡಲಿ ಸರ್, ಕಾಲಲ್ಲಿ ಮುಟ್ಟಿತ್ತು, ಯೂನಿಫಾರ್ಮಲ್ಲಿದೆ, ನಿಮ್ಮ ಕಾಲು ಮುಟ್ಲಿಕ್ಕೆ ಮನಸ್ಸು ಆಗಲಿಲ್ಲ ಅಂದರೆ ಮನೆ ಬಂದು ಸ್ನಾನ ಮಾಡ್ಕೊತೀವಿ ಸರ್ ನಿಮ್ಮ ಕಾಲು ಮುಟ್ಲಿಕ್ಕೆ. ನನ್ನ ಕಾಲು ಮುಟ್ಟಿದ್ದ ಹೆಂಡತಿ ಹೇಳ್ತಾನೆ, ನನ್ನ ಜೀವನ ಆದದ್ದು ಈ ಮಾಸ್ತರ್ ಇದ್ದ. ನನ್ನ ಮೈ ಮೇಲೆ ಚರ್ಮ ಸೋದು ಅವ್ರಿಗೆ ಕಾಲಿಗೆ ಚಪ್ಪಲಿ ಮಾಡಿದ್ರು ನನ್ನ ಋಣ ತೀರಿಸ್ಲಿಕ್ಕಾಗೋದಿಲ್ಲ. ನಮ್ಮ ಅಜ್ಜನ ಅವನು ಇಬ್ಬರು ಬಿಕ್ಕಿ ಅಳ್ತಾ ಇದ್ರು, ಒಪ್ಕೊಂಡಿದ್ರು. ನನಗೆ ಅನಿಸ್ತು ಶಿಕ್ಷಕತ್ವ ಅಂದ್ರೆ ಏನು ಅನಿಸ್ತು. ನೋಡಿದ್ರೆ 30 ವರ್ಷದ ಮೇಲೆ ನೋಡಿರ್ಬೇಕು, 30 ವರ್ಷದ ಮೇಲೆ ನೋಡೇ ನಾವು ಹೇಗಿದ್ದಾನೆ, ಎಲ್ಲಿತ್ತು ಪ್ರೀತಿಯ ಒಳಗೆ ಅಂತರ್ಗತವಾಗಿತ್ತಲ್ಲ. ನಮ್ಮ ಸರಸ್ವತಿ ನದಿ ಹಾಕಿ ಪುಸ್ತಕವನ್ನೇ ಹರಿತಾ ಇತ್ತು. ಇದು ಅವಕಾಶ ಕಷ್ಟ ಬಂತು. ಅದಕ್ಕೆ ನಾನು ಹೇಳೋದು, ಒಂದು ಕ್ವಾಲಿಟಿ ದಟ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ಟು ಟೀಚರ್ಸ್ ಇಸ್ ಲವ್ ಯುವರ್ ಸ್ಟೂಡೆಂಟ್ಸ್ ಇಂಟೆನ್ಸ್ಲಿ. ನಾನು ದಯವಿಟ್ಟು ಹೇಳೋದು ನಿಮಗೆ, ಅದ್ಭುತ ಸಾಧನೆ ನಿಮ್ಮ ಮುಂದಿದೆ. ಎಷ್ಟೋ ಜನ ಮಕ್ಕಳಿಗೆ ನಾನು ಏನಾಗ್ತೀನಿ ಅಂತ ಗೊತ್ತಿಲ್ಲ, ಏನಾಗ್ತೀನಿ ಗೊತ್ತಿಲ್ಲ ನಮಗೆ. ಒಂದ್ಸಲ ನ್ಯಾಷನಲ್ ಕಾಲೇಜ್ ಹೋಗಿದ್ದೆ ನಾನು ಬೆಂಗಳೂರಲ್ಲಿ. ಆ ಪ್ರಿನ್ಸಿಪಲ್ ನಮ್ಮ ಸ್ನೇಹಿತರು ಅಡ್ರೆಸ್ ಮಾಡಿದೆ, ಸರ್ ಹೆಸರು ಹೇಳೋದು ಬೇಡ, ನಿಮ್ಗೆ ಗೊತ್ತಾಗ್ತದೆ. ಈ ಚೀಫ್ ಮಿನಿಸ್ಟರ್ ಕರ್ನಾಟಕದ್ದು ನನ್ನ ಸ್ಟೂಡೆಂಟ್ ಆಗಿ ಸರ್ ಇದೇ ಕ್ಲಾಸಲ್ಲಿ ಇರ್ತಿದ್ರು. ಒಂದು ಹೌದಾ, ಕ್ಲಾಸಿಗೆ ಬರ್ತಿದ್ರು ಅವರು. ಅವಾಗ ಅವ್ರು ಬರ್ತಿದ್ರು ಸರ್, ಅವಾಗ ಅವ್ರು ಬರ್ತಿದ್ರು ಅಂತ ಚೀಫ್ ಮಿನಿಸ್ಟರ್ ರೆಗ್ಯುಲರ್ ಬಂದಿದ್ರು, ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರು. ಆಗ ಬರ್ತಿದ್ರು. ಗುಪ್ತ ಹೇಳಿದ್ರು, ಸರ್ ಭಾಳ ಲಫಂಗ ಸರ್, ಸರಿಯಾಗಿ ಓದ್ತಾನೆ ಇರಲಿಲ್ಲ, ಮತ್ತು ಅದಕ್ಕೆ ಆಗಿತ್ತು ಅಲ್ಲ. ನಾನು ಹೇಳಿದೆ, ಅವ್ನು ಮುಂದೆ ಆಗ್ತಾನೆ ಗೊತ್ತಿಲ್ಲ, ನಿಮ್ಗೆ ಚೀಫ್ ಮಿನಿಸ್ಟರ್ ಆಗ್ತಾನೆ ಗೊತ್ತಿಲ್ಲ. ನಮ್ಗೆ ಅದೇ ಪ್ರಾಬ್ಲಮ್. ನೀವು ಮುಂದೆ ಏನಾಗ್ತೀರಿ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನು ಪಾಠ ಮಾಡ್ತಾನೆ ಇದ್ದೀವಿ. ನಿಮಗೊಂದು ಆದರ್ಶ ಇದೆ, 3 ಗುಣ ನಿಮ್ಮಲ್ಲಿ ಇದ್ರೆ ಸಾಕು. ಒಂದು ಜೀವನೋತ್ಸಾಹ, ಜೀವನದ ಉತ್ಸಾಹ ಇರಬೇಕು. ಹುಡುಗರಿಗೆ ಹೇಳ್ಬಾರ್ದಾಗಿದೆ, ಹುಡುಗರು ಉತ್ಸಾಹ ಇದ್ದೇ ಇರುತ್ತೆ. ನೀವೆಲ್ಲ ಬಹಳ ಚೆನ್ನಾಗಿದ್ದೀರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ನವ್ರಿಗೆ. ಕೆಲವು ಹುಡುಗರು ನೋಡ್ತೀನಿ ಬೆಂಗಳೂರಲ್ಲಿ, ಅವ್ರು ಬರೋದು ನೋಡೋದು ಪೂಜಾ ತಿಳಕ್ ಮಾಡ್ಕೊಂಡು ಮುಖ ಉದ್ದು ಮಾಡಿಕೊಂಡು ಈ ಮಹಾಯುದ್ಧದ ಸೋತ ಸೈನಿಕರು ಬಿಡ್ತಾರೆ. ಏನ್ರಿ ಜೀವನ ಅಂದ್ರೆ ಹೇಗೆ ಇರ್ಬೇಕಪ್ಪ? ಈ ವಯಸ್ಸಲ್ಲಿ ಉತ್ಸಾಹ ಅಂದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀನಿ ಬಿಡ ಅನ್ನೋ ಧೈರ್ಯ ಇರಬೇಕು. ಜೀವನೋತ್ಸಾಹ ಇಲ್ಲ ಅಂದ್ರೆ ಹೇಗೆ? ನೀವು ನೋಡಿದ್ದೀರಿ, ಈ ಹಳೆ ಬಿಲ್ಡಿಂಗ್ ಬೇಕಾದಷ್ಟು ಇರ್ತಾವೆ. ಕೊರಕಲ್ಲಿ ಒಂದು ಬಳ್ಳಿ ಬಂದಿದೆ, ನೋಡಿದ್ದೇನೆ, ಕೊರಕಲ್ಲಿ ಬಳ್ಳಿ ಬಂದಿದೆ. ಯಾರಾದ್ರೂ ನೀರು ಹಾಕಿದ್ರೆ ಅದಕ್ಕೆ? ಯಾರು ಹಾಕಿಲ್ಲ. ಅದು ಬದುಕುವಂತಷ್ಟು ಛಲ ಏನಿದೆ ನೋಡ್ರಿ. ಯಾಕೆ ಹಾಕ್ತಾರೆ ಅದ್ರ ಬಗ್ಗೆ ನಾಳೆ? ನೀವು ಗಂಗಾವತಿ ಕಡೆ, ರಾಯಚೂರು ಕಡೆ ಹೋದ್ರೆ ಕಲ್ಲಿನ ಬೆಟ್ಟ ಇದೆ, ಒಂದು ಕಲ್ಲು ತೊಪ್ಪ ಪುಡಿ ಇದೆ, ಮರಳು ಎತ್ಕೊಂಡಿದೆ, ಅದ್ಮೇಲೆ ಹುಲ್ಲು ಬಂದಿದೆ. ಜೋರು ಮಳೆ ಬಂದು ಕಚ್ಕೊಂಡು ಹೋಗುತ್ತೆ. ಆದ್ರೆ ದನ ಕುಳಿತು ನಗ್ತಾ ಇದೆ. ಒಂದು ಹುಲ್ಲಿಗಿರುವಂತ ಕಾನ್ಫಿಡೆನ್ಸ್ ನಮಗಿಲ್ವಾ? ನನಗೆ ಯಾಕೆ ಬೇಜಾರಾಗುತ್ತೆ ಅಂದ್ರೆ, ಕೆಲವು ಮಕ್ಕಳು SSLC ಮಾರ್ಕ್ಸ್ ಬರಲಿಲ್ಲ ಅಂತನೋ, PUC ಮಾರ್ಕ್ಸ್ ಬರಲಿಲ್ಲ ಅಂತ ನೇಣ ಹಾಕೋದು. ನಮ್ಮ ಮಕ್ಕಳಿಗೆ ಎಂತ ಹೋಗುತ್ತೆ? ಹೆಂಗೆ ಹೇಳೋದು ಹುಡುಗರಿಗೆ? ಇವರಿಗೆ ನೀವು ಫೇಲ್ ಆದದ್ದು ಒಂದು ಪರೀಕ್ಷೆಯಲ್ಲಿ ಮಾತ್ರ, ಜೀವನದಲ್ಲ. ಜೀವನದ ಲಕ್ಷ ಪರೀಕ್ಷೆಗಳು ಬರ್ತಾವೆ ನಿಮಗೆ. ಇದು ಹ್ಯೂಜ್ ಕ್ಯಾನ್ವಾಸ್ ಅಂತಂದ್ರೆ ಒಂದು ಪರೀಕ್ಷೆ ಫೇಲ್ ಆದ್ರೆ ಜೀವನ ಫೇಲ್ ಆದಾಗ ಬಿಡ್ರಿ, ಮತ್ತೊಂದು ಪರೀಕ್ಷೆ ತಗೊಳ್ಳಿ, ಏನು ತೊಂದರೆ ಇದೆ? ಅಬ್ರಹಾಂ ಲಿಂಕನ್ ಜೀವನ ಓದಿ, ಜೀವನದುದ್ದಕ್ಕೂ ಸೋಲಿನ ಸರಮಾನೆ, ಬರೇ ಸೋಲು ಸೋಲು ಸೋಲು. ಕೊನೆಗೆ ಒಂದ್ಸಲ ಪ್ರೆಸಿಡೆಂಟ್ ಆಫ್ ಅಮೆರಿಕ ಆದವರು ಗ್ರೇಟೆಸ್ಟ್ ಪ್ರೆಸಿಡೆಂಟ್ ಆಫ್ ಅಮೆರಿಕ ಅಲ್ವಾ? ದಯವಿಟ್ಟು ಗಮನಿಸಿ, ಒಂದು ಪರೀಕ್ಷೆ ನಿಮ್ಮ ಜೀವನ ನಿರ್ಧಾರ ಮಾಡೋದಿಲ್ಲ. ಒಂದು ಪರೀಕ್ಷೆ ಬರಲಿಲ್ಲ ಬಿಡು, ಅದ್ರ ಯೋಗ್ಯತೆ ಅಲ್ಲ, ಪರೀಕ್ಷೆ ಮತ್ತೊಂದು ಪರೀಕ್ಷೆ ತಗೋಣ, ಏನು ತೊಂದರೆ ಇದೆ? ಜೀವನೋತ್ಸಾಹ ಹಾಗಿರ್ಬೇಕು. ಒಳಗಿಂದ ಓಟೆ ಹೋಗಬೇಕು, ಹೊರಗಿದ್ದಲ್ಲ. ನಮ್ಮ ಪುಟ್ಟಪ್ಪವ್ರು ಭಾಳ ಚಂದ ಹೇಳೋರು, ಮದ್ರಾಸಲ್ಲಿ ಮನೆ ಸಮುದ್ರ ದಂಡೆ ಅಲ್ಲ ಮದ್ರಾಸು, ಚಂದ ಮನೆ ಕಳಿಸಿ
ಒಂದು 4-5 ವರ್ಷ ಇದ್ರು. ಆ ಮುಂದೆ ಏನು ಬೋರ್ವೆಲ್ ಹಾಕಿದ್ರು ಅಂತನೋ ಏನು, ಬಾವಿ ನೀರೆಲ್ಲ ಒಣಗಿ ಬರ್ತಿತ್ತಲ್ಲ ಕಾಣು. ನೀರೇನಾದ್ರು ಬದುಕೋದು ಹೇಗೆ? ಮನೆ ಮಾರಬೇಕಿದೆ ನಾನು ತೀರ್ಮಾನ ಮಾಡಿ. ನೀರಿಂದ ಮನೆಗೆ ಯಾರು ಬರ್ತಾರೆ? ಒಬ್ಬ ಏಜೆಂಟ್ ಬಂದ. ಏಜೆಂಟ್ ಭಾಷೆ ಮಾತಾಡ್ತಾರೆ, ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ನಿಗೆ ಎಷ್ಟು ಬರ್ಬೇಕು ನಿಮಗೆ ಅಂತ ಹೇಳಿ, ನನಗೆ 10 ಲಕ್ಷ ಬಂದರೆ ಸಾಕಪ್ಪ ಅಂತ. ಆಯ್ತು, ನಿಮ್ಗೆ 10 ಲಕ್ಷ ಕೊಡ್ತೀನಿ, ಬೇರೆ ಎಷ್ಟು ಬರ್ತೋ ನಾನು ಬರ್ತೀನಿ ಅಂತ ನೋಡ್ಕೊಂಡು ಅವನು ಅಡ್ವರ್ಟೈಸ್ ಮಾಡಿದ. ಒಳ್ಳೆ ಮನೆ, ಚೆನ್ನಾಗಿದೆ, ಬೇಕಾದಷ್ಟು ಒಳ್ಳೆ ಶುದ್ಧವಾದ ಕುಡಿಯೋ ನೀರಿದೆ ಅಂತ ಅನೌನ್ಸ್ ಮಾಡಿದ. ಜನ ಬಂದು ಮನೆ ತುಂಬ ಚೆನ್ನಾಗಿತ್ತಲ್ಲ. ಇವನು ಏನು ಮಾಡಿದ, ಮನೆ ನೋಡೋಕ್ಕೆ ಯಾವತ್ತು ಬರ್ತಾರೆ ಅಂತ ಗೊತ್ತಿತ್ತೋ ಅದ್ರ ದಿವಸ ಬೆಳಿಗ್ಗೆ ಟ್ಯಾಂಕರ್ ತಂದು ನೀರು ತುಂಬಿಸ್ಬಿಟ್ಟ ಬಾವಿಗೆ. ತುಂಬಿಸೋದಂದ್ರೆ ಕೈ ನೆನಪಬೇಕಷ್ಟೆ. ಅಷ್ಟೇ ಅಲ್ಲ, ಒಂದು ಚೀಲ ಕಲ್ಸಕ್ಕೆ ಹಾಕಿದ. ಹಾಕ್ಬೇಕಲ್ಲ ನೀರು. ಮನೆ ನೋಡೋಕೆ ಬಂದರು, ಮನೆ ಚೆನ್ನಾಗಿದೆ, ನೀರು ಬನ್ನಿ ತೋರಿಸ್ತೀನಿ ಬನ್ನಿ ಅಂತ. ಅವ್ರು ಆಶ್ಚರ್ಯ, ಮದ್ರಾಸದ ಸಮುದ್ರ ದಂಡೆಗಿಂತ ನೀರು ಇರ್ತದ, ಉಪ್ಪಿರ್ಬೇಕಲ್ಲ ಅಂತ. ಕುಡಿದು ನೋಡ್ರಿ ಅಂದ. ಬಾವಿ ಹಗ್ಗ ತಗೊಳ್ಳೋದಿಲ್ಲೇ ಇಲ್ಲ, ಹೀಗೆ ಅಷ್ಟು ಮೇಲೆ ಇರ್ತಲ್ಲ ನೀರು. ಕುಡಿದ್ರು, ಹೌದಲ್ಲ ಪಾನ್ಕಾಯಿ ಇದ್ದಂಗೆ ಇದೆ ನೀರು. ಅದೇ ಸ್ವಾಮಿ ಒಳ್ಳೆ ಮನೆ, 22 ಲಕ್ಷಕ್ಕೆ ಮಾರಾಟ ಆಯ್ತು. ಮಾಲಕರಿಗೆ 10 ಲಕ್ಷ, ಇವ್ರು 12 ಲಕ್ಷ. ಅವ್ರು ಯಾವಾಗ ಮನೆ ಬರ್ತಾರೆ ಅಂತ ಅವತ್ತು ಮತ್ತೆ ತುಂಬಿಸಿಬಿಟ್ಟ. 2 ದಿವಸ ಇದ್ರು. 2 ದಿವಸ ಏನಂತ ತುಂಬಿದ್ದದು? 4 ದಿವಸ 5 ದಿವಸ ವಾರಕ್ಕೆ ಮತ್ತೆ ನೆಲ ಕಾಣಿಸ್ತಾ ಇತ್ತು. ಅವ್ರು ಕರೆದ್ರು ಏಜೆಂಟ್ ಅದು, ಏನೋ ನೀರು ಭಾಳ ಚೆನ್ನಾಗಿದೆ, ಪಾನ್ಕಾಯಿ ತಳ ಕಾಣ್ತಾ ಇದೆ, ಒಣಗೋಗಿದೆ ಅಂದರು. ಭಾಳ ಬುದ್ಧಪ್ಪ ನಿಂತ ರಾಜನ ಹೊಡೆದ. ಅವ್ನು ಹೇಳಿದ, ಏನು ಸರ್ ನಿಮ್ಗೆ ಕಾಲ್ಗುಣ ಅಂತ. ಎಂಥ ಕಾಲ್ಗುಣ ನಿಮ್ಮದು? ಇಷ್ಟು ವರ್ಷ ಸಿಡಿಯಲ್ಲಿದ್ದದ್ದು ನೀವು ಬಂದ ನೋಡ್ಬಿಟ್ಟು ಯಾರು ಹೇಳೋಗಿಲ್ಲ. ಈಗ ಅದು ದೊಡ್ಡಪ್ಪ ಹೇಳೋದು, ಜೀವನೋತ್ಸಾಹ ಅನ್ನೋದು ಟ್ಯಾಂಕರ್ ನೀರಲ್ಲ, ಅದು ಒಳಗಿಂದ ಊಟೆ ಬರ್ತಿರ್ಬೇಕು. ಒಳಗಿಂದ ಊಟೆ ಬಂದು ಜೀವನೋತ್ಸಾಹ. ಹೊರಗಡೆ ಹಾಕಿ ಟ್ಯಾಂಕರ್ ಗೊತ್ತಾಗಿರೋದು. ಸರ್ ಒಂದು ಮೋಟಿವೇಶನ್ ಲೆಕ್ಚರ್ ಕೊಡಿ ಸರ್. ತಲೆ ಕೆಟ್ಟ ಹೋಗ್ತಾರೆ ನನಗೆ. ದುಡ್ಡು ಬಾಲ ಇದೆ, ವಾರಕ್ಕೆ ಹವಾ ತುಂಬಿಸ್ಕೊಂಡು ಬರೋಕ್ಕೆ. ಒಳಗಡೆ ಬರಬೇಕು ಚೈತನ್ಯ ಶಕ್ತಿ. ನಾ ಮಾಡ್ತೀನಿ ಅಂತ ಹೇಳಿ. ನಿಮಗೂ ಪ್ರಪಂಚದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗೂ ಯಾವ ಬದಲಾವಣೆನೂ ಇಲ್ಲ, ವ್ಯತ್ಯಾಸ ಇಲ್ಲ. ನಿಮಗೆ ಹೇಗೆ ಕಣ್ಣು, ಮೂಗು, ಬಾಯಿ, ಕಣ್ಣು ಇದ್ದಾವೆ, ನಮಗೂ ಅದೇ ಇದ್ದಾವೆ. ಅವ್ರ ಮೈಲು ರಕ್ತಾನೆ ಇದೆ, ಕೋಣೆ ಇದೆ. ಅವರಿಗೆ ಒಂದೇ ಡಿಫರೆನ್ಸ್ ನನಗೆ, ಯಾವ ಸಾಧಕರಿಗೆ ಅಂದರೆ ಅವ್ರು ಮಾಡಬೇಕು ಅಂತ ಹಠ ಇದೆ, ನನ್ನ ಹಠ ಇಲ್ಲ ಅಷ್ಟೇ. ಬೇಗ ಸೋತ್ ಬಿಡ್ತೀನಿ ನಾನು. ಎಂದೂ ಸೋಲೋಕ್ಕೋಗಿಲ್ಲ. ಯಾಕೆ ಸೋಲಬೇಕು? ವಾಟ್ ಈಸ್ ರಾಂಗ್ ವಿತ್ ಮೀ? ಜೀವನೋತ್ಸಾಹ ಒಂದು ಬಹಳ ಮುಖ್ಯವಾಗಿರ್ತದೆ, ಬಹಳ ಮುಖ್ಯ. ನಾನು ಫಸ್ಟ್ ಟೈಮ್ ಅಮೇರಿಕಕ್ಕೆ ಹೋದಾಗ ನಾನು ಪಾಠ ಮಾಡೋಕ್ಕೆ ಹೋದದ್ದು ಅಮೇರಿಕಕ್ಕೆ ಮೊದಲೇ ಸಲ. ಅದು ಜಸ್ಟ್ ಆಲ್ ಅಬೌಟ್ 21-22 ಇಯರ್ ಓಲ್ಡ್ ಬಾಯ್. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನನಗೆ ತೋರಿಸ್ತೀನಿ. ನನಗೇನು ಆಸೆ ಅಂದರೆ ಫಸ್ಟ್ ಟೈಮ್ ಅಮೇರಿಕಕ್ಕೆ ಹೋಗಿದ್ದೀನಿ. ಅವ್ರು ದೊಡ್ಡ ಶಾಪಿಂಗ್ ಮಾಲಿಗೆ ಕರ್ಕೊಂಡು ಹೋಗ್ತಾರೆ, ಮಾರ್ಕೆಟಿಗೆ ಹೋಗ್ತಾರೆ ಅಂದ್ಕೊಂಡಿದ್ದೆ. ಒಂದು ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಕಾಡು ಏನಪ್ಪ ಕಾಡಿಗೆ ಕರ್ಕೊಂಡ್ಬಂದರು. ಆ ಕಾಡೊಳಗೆ ಹೋಗ್ಬೇಕಾದ್ರೆ ನಮ್ಮ ಜೇಬೆಲ್ಲ ಪರೀಕ್ಷೆ ಮಾಡ್ತಾರೆ. ನೀವು ರಾಷ್ಟ್ರಪತಿ ಮನೆಗೆ ಹೇಳ್ತೀರಾ, ದೊಡ್ಡವ್ರ ಮನೆಗೆ ಹೋದರೆ ಏನು ಆಯುಧ ಇದೆಯಾ ನಿಮ್ಮ ಕಡೆ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಪರೀಕ್ಷೆ ಮಾಡ್ತಾರೆ. ಒಂದು ಚಾಕು ಇಲ್ಲ, ಏನೂ ಅಲೋ ಮಾಡಲ್ಲ. ಅಂದರೆ ಒಳಗಡೆ ಹೋದಾಗ ಮರದ ಒಂದು ಎಲೆ ಕೂಡ ಕತ್ತರಿಸೋಕೆ ಬಿಡಲ್ಲ. ಹಾಗೆ ಅನ್ಕೊಂಡು ಕತ್ತರಿಸೋಕೆ ಸಾಧ್ಯತೆ ಇದೆ. ಒಳಗೆ ಹೋಗಿ ನೋಡ್ತೀನಿ, ಏನು ಮರಗಳಪ್ಪ, 200 ಅಡಿ 300 ಅಡಿ ಮರಗಳು. ಒಂದನ್ನು ಕತ್ತರಿಸಿಲ್ಲ. ತಮ್ಮ ಆವೇಶವನ್ನು ತಾವೇ ಬೀಳಬೇಕು ಅಂತ ತೊಗೊಂಡು ಹೋಗ್ಬೇಕು ಅಷ್ಟೇ. ಅಲ್ಲಿ ಹೋದಾಗ ಒಂದು ಮರ ಇದೆ, ಪ್ರಪಂಚದ ಅತ್ಯಂತ ದೊಡ್ಡ ಮರ. ಅದು ಹೆಸರಿಟ್ಟಿದ್ದಾರೆ, ಜನರಲ್ ಅಂತ ಕರೀತಾರೆ. ಜನರಲ್ ಆರ್ಮಿ ಚೀಫ್. ಇಷ್ಟು ದೊಡ್ಡ ಮರ ಅದು ಕಾಂಡ ಸೂಕ್ತ ಹಾಕ್ಬೇಕಾದ್ರೆ 50 ಜನಕ್ಕೆ ಹಿಡ್ಕೋಬೇಕು. ದೊಡ್ಡ 50 ಜನಕ್ಕೆ ಹಿಡ್ಕೋಬೇಕು. ಅದು ದೊಡ್ಡ ಗಿಡ. ಮೇಲೆ ಪಕ್ಷಿಗಳು, ಸಾವಿರಾರು ಲಕ್ಷಾಂತರ ಪಕ್ಷಿಗಳು ಕೂತಿದ್ದಾರೆ. ನೋಡಿದೆ, ಅದ್ಭುತ ಅನ್ನಿಸ್ತು. ನಾವು ಕತೆ ಬರೆದ್ಬಿಟ್ಟು, ಕತೆ ಬರೆದು ರೀಡರ್ಸ್ ಡೈಜೆಸ್ಟ್ ಅಂತ ಮ್ಯಾಗ್ಝಿನ್ ಇರ್ತಾವೆ, ಅದನ್ನು ಪಬ್ಲಿಷ್ ಮಾಡಿ. ಈ ಗಿಡ ಇದೆಯಲ್ಲ, ದೊಡ್ಡ ಗಿಡ ಇದೆ, ಅದು ಬರೋದು ಗಿಡ. ಅದು ಯಾವತ್ತೂ ಒಂದು ಸಣ್ಣ ಸಸಿಯಾಗಿರ್ಬೇಕಾಗಿ 100 ವರ್ಷನೋ 200 ವರ್ಷ 300 ವರ್ಷ ಹಿಂದೆ ಸಣ್ಣ ಸಸಿಯಾಗಿರ್ಬೇಕು. ನಾನು ಸೃಷ್ಟಿ ಮಾಡಿದೆ. ಈ ಸಸಿಗೆ ಉತ್ತಮ ಇಲ್ಲ, ಸಣ್ಣ ಸಸಿ ಇದೆ. ನನ್ನಂತವನು ಯಾವನೋ ಒಂದು ಹೋಗಿ ಸಸಿ ತಂದ ಮನೆಗೆ. ಈ ಮಡಿಕೆಯನ್ನು ಹೇಗೆ ಬಳಸ್ತೀವಿ ನೋಡಿ, ಮನೆ ಹಾಗೆ ಪಾಟ ಬೆಳೆಸಿದೆ. ಅದು ಬೆಳೀತು, ಪಾಟ್ ಹೊಡೆದೋಯ್ತು. ಯಾಕೆ ಹೊಡಿತಿದ್ದು? ದೊಡ್ಡ ಪಾಠ ಆಯ್ತು. ಮತ್ತೊಂದು ತಿಂಗಳು ಅದು ಹೊಡೆದೋಯ್ತು. ಏನೋ ತಕರಾರೇ ಇರೋದು ಅಂತ ಒಂದು ಭಾನುವಾರ ಕೂತ್ಕೊಂಡ, ಎಲ್ಲ ಮಣ್ಣು ತೆಗೆದು ನೋಡ್ತಾನೆ, ಬೇರೆ ಇಟ್ಟು ಉದ್ದಾಗಿತ್ತು. ಓಹೋ, ಇದರಿಂದಾನೇ ಹೊಡಿತಾ ಇದೆ ಪಾಟು ಅಂತ. ಮೇಲೆ 3 ಇಂಚ್ ಹಾಕಿದ್ರೆ ಕತ್ತರಿಸ್ಬೇಕಾದ್ರೆ ಮೇಲೆ ಚಿಗರೆಲ್ಲ ಕತ್ತರಿಸ್ತಾರೆ. ಮತ್ತು ಮಡಿಕೆಯಲ್ಲಿ ಹಾಕಿದ, ನೀರು ಹಾಕಿದ, ಗೊಬ್ಬರ ಹಾಕಿದ, ಬಿಸಿಲು ಬಿಟ್ಟ. ಪ್ರತಿ ತಿಂಗಳು ಮೊದಲನೇ ಭಾನುವಾರ ಇದೇ ಕೆಲಸ. ಬೇರೆ ಕತ್ತರಿಸೋದು, ಚಿಗರು ಕತ್ತರಿಸೋದು.
ಹಾಗೆ ಮಾಡಿದ್ರೆ 50 ವರ್ಷ ಅದು ಇಷ್ಟೇ ಉಳ್ಕೊಡ್ತು ಗಿಡ. ನಮ್ಮ ಜಪಾನಿ ಭಾಷೆಯಲ್ಲಿ ಅದಕ್ಕೆ ಬಾನ್ಸಾಯ್ ಅಂತಿದೆ. ಬಾನ್ಸಾಯ್ ಅಲ್ವಾ? ನನಗೆ ಬಾನ್ಸಾಯ್ ಬಗ್ಗೆ ಪ್ರೀತಿ ಇದೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಆದರೆ ಬಾನ್ಸಾಯ್ ಮಾಲಕರ ಮೇಲೆ ಅವಲಂಬನೆ ಆಗಿರುವಂಥದ್ದು. ನೀವು ಮನೆ ಕೀಲಿ ಹಾಕಿ 1 ತಿಂಗಳು ಹೋದರೆ ಬರೋದ್ರೆ ಇರೋಲ್ಲ. ನಾನು ಜಪಾನಲ್ಲಿ ಪಾಠ ಮಾಡಿ ವಾಪಸ್ ಇಂಡಿಯಾಗೆ ಬಂದಾಗ ನಮ್ಮ ಶಿಷ್ಯರೆಲ್ಲ ಸೇರೋದು ಗಿಫ್ಟ್ ಕೊಟ್ಟಿದ್ರು. ಗಿಫ್ಟ್ ಏನೋ ಚೆನ್ನಾಗಿದೆ. ನನ್ನ ಹೆಂಡತಿಗೆ ಏನಿದೆ ನೋಡಿ ಒಳಗೆ ಅಂತಂದೆ. ಅಯ್ಯೋ ಗಿಡ ಇದೆ ಒಳಗಡೆ, ಇಷ್ಟೇ ಗಿಡ, ದಾಳಿಂಬೆ ಗಿಡ. ಕೆಲವರು ಲೇಬಲ್ ಹಚ್ಚಿದ್ದಾರೆ, ದಿಸ್ ಈಸ್ 60 year old ಪ್ಲಾಂಟ್ ಅಂತ. ನನಗೆ 4 ಕಣ್ಣು, 2 ಸಂಪತ್ತು 2 ಬಾಡಿಗೆ. ನಾನು ಕಾಣಿಸ್ತಾನಿಲ್ಲ, ಹಣ್ಣಾಗಿದೆ ಒಳಗೆ ಕಿಟ್ಟ ಹಣ್ಣು, ತಿನ್ನೋಕ್ಕಾಗಲ್ಲ, ನೋಡೋಕಟ್ಟೆ ಚಂದ. ಗಿಫ್ಟ್ ಏನೋ ಚೆನ್ನಾಗಿತ್ತಪ್ಪ, ಅದ್ರ ಜೊತೆ ಒಂದು ಇನ್ಸ್ಟ್ರಕ್ಷನ್ ಸ್ಲಿಪ್ ಇದೆ, ಅದು ಗಾಬರಿ ಆಗ್ತದೆ. ಬರೆದಿದ್ದಾರೆ, ಈ ಮರ ಬಹಳ ಚೆನ್ನಾಗಿದೆ, ಇದನ್ನ ಬಿಸಿಲಲ್ಲಿ ಇಡಬೇಡಿ, ಒಣಗಿ ಹೋಗುತ್ತೆ. ಬರೀ ನೆರಳಲ್ಲಿ ಇಟ್ಟರೆ ಬೆಳೆಯೋಲ್ಲ, ಇರೋದು ಕಷ್ಟ ಸಾಲು, ಒಳಗೆ ಹೋಗಿಲ್ಲ, ಹೊರಗೆ ಹೋಗಿಲ್ಲ. ಜಾಸ್ತಿ ನೀರು ಹಾಕಬೇಡಿ, ಕೊಳತು ಹೋಗುತ್ತೆ. ಕಮ್ಮಿ ಹಾಕಿದ್ರೆ ಒಣಗಿ ಹೋಗುತ್ತೆ. ನಮ್ಮ ಗೊಬ್ಬರದ ಪ್ಯಾಕೆಟ್ ಕೊಟ್ಟಿದ್ರು, ಜಾಸ್ತಿ ಹಾಕಿದ್ರೆ ಬೇರೆ ಸೊಪ್ಪು ಹೋಗುತ್ತೆ, ಕಮ್ಮಿ ಹಾಕಿದ್ರೆ ಬೆಳೆಯಿಲ್ಲ. ಯಾರಿಗಾರು ಕೊಟ್ಬಿಟ್ಟಿದೆ ನಾನು, ಅದಕ್ಕೆ. ಆದರೆ ಅದ್ರ ಅಣ್ಣ ಇದ್ದಾನಲ್ಲ ಅಲ್ಲಿ, ಶರ್ಮನ್, ಕಿಂಗ್ ಶರ್ಮನ್, ಜನರಲ್ ಶರ್ಮನ್, ಕಿಂಗ್ ಶರ್ಮನ್ ಅಂತ ಕರೀತಾರೆ. ಅವನು ಯಾರ ಮೇಲೆ ಡಿಪೆಂಡ್ ಆದದ್ದು? ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಲಕ್ಷಾಂತರ ಪಕ್ಷಿ ಡಿಪೆಂಡ್ ಆಗಿದೆ ಅಲ್ವಾ? ನಾವು ಪ್ರಶ್ನೆ ಕೇಳ್ಕೋಬೇಕು ನಮ್ಮನ್ನ, ವಾಟ್ ಐ ವಾಂಟ್ ಟು ಬಿ, ನಾನು ಏನಾಗಬೇಕು? ಬಾನ್ಸಾಯ್ ಆಗ್ಬೇಕಾ, ಕಿಂಗ್ ಶರ್ಮನ್ ಆಗ್ಬೇಕು? ಎಲ್ಲರೂ ಹೇಳ್ತಾರೆ ಕಿಂಗ್ ಶರ್ಮನ್ ಆಗ್ಬೇಕು ಅಲ್ಲ? ಕಿಂಗ್ ಶರ್ಮನ್ ಆಗ್ಬೇಕಾದ್ರೆ ಸಣ್ಣ ಸಣ್ಣ ಹೆದರಿದ್ರೆ ಆಗೋಲ್ಲ. ಕಿಂಗ್ ಶರ್ಮನ್ ಅವರು ಜಗತ್ತಿಗೆ ದೊಡ್ಡ ಮರ ದೊಡ್ಡ ಜೀವನೋತ್ಸಾಹ, ಆ ಉತ್ಸಾಹ ನಮಗೆ ಇರಬೇಕು. ಇನ್ನೊಂದು ಕೂಡ ಬಹಳ ಮುಖ್ಯವಾಗಿರ್ಬೇಕಂತದ್ದು ಅಂದರೆ ಹಾರ್ಡ್ ವರ್ಕ್. ದಯವಿಟ್ಟು ಮಕ್ಕಳೇ ತಿಳ್ಕೊಳ್ಳಿ, ಸುಲಭವಾಗಿ ಯಾವುದೂ ಸಾಧ್ಯ ಆಗಿಲ್ಲ ಜೀವನದಲ್ಲಿ, ಯಾವುದೂ ಸಾಧ್ಯ ಆಗೋದೂ ಇಲ್ಲ. ನೀವು ನೋಡಿದ್ದೀರಿ, ಮೇರಿ ಕ್ಯೂರಿ ಬಗ್ಗೆ ಕೇಳ್ತೀವಿ ನಾವು, ಅದ್ಭುತ ರಿಸರ್ಚ್ ಮಾಡಿದವರು, ನೊಬೆಲ್ ಪ್ರಶಸ್ತಿ ಬಂದಂತ ಹೇಳೋರು. ಹಾಗೆ ಲ್ಯಾಬ್ರಾಟರಿ ನೋಡಿದ್ದೇನೆ ನಾನು, ಲ್ಯಾಬ್ರಾಟರಿನೇ ಅಂತಾರೆ ಶೇಕ್ ಕಾರ್ ಶೆಡ್. ಕಾರ್ ಶೆಡ್ ಪಕ್ಕದಲ್ಲಿ ರಾಶಿ ರಾಶಿ ಪಿಚ್ ಪ್ಲೇಟ್ ಬಿದ್ದಿರಬೇಕು. ಒಂದೊಂದಾಗಿ ವಿಪರೀತ ಚಳಿ, -12, -14 ಇರುತ್ತೆ. ಗ್ಲೌಸ್ ಇಲ್ಲ ಆಕೆಗೆ, ಸರ್ಕಲ್ ಗ್ಲೌಸು. ಅದರಲ್ಲಿ ಮಾಡಿ ಪಿಚ್ ಪ್ಲೇಟ್ ಕಾಯಿಸಿ ಸೋಸಿ ಮಾಡಿದಾಗ 1 ಟನ್ ಸೋಸಿದ್ರೆ ಅರ್ಧ ಗ್ರಾಮ್ ರೇಡಿಯಂ ಬರಬೇಕು. ಅರ್ಧ ಗ್ರಾಮ್ 1 ಟನ್ ಸೋಸಿದ್ರೆ ಎಷ್ಟು ಎಫರ್ಟ್ ಹಾಕಿರ್ಬೇಕಲ್ಲ ತಾಯಿಯಾಗೆ. ಅಷ್ಟು ಮಾಡಿದ್ದಕ್ಕೆ ಇವತ್ತು ಜಗತ್ತಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಎವ್ರಿ ಟೈಮ್ ಐ ಥಿಂಕ್ ಆಫ್ ರೇಡಿಯೇಷನ್, ಐ ಥಿಂಕ್ ಆಫ್ ದಿಸ್ ಕ್ಲಾಗಿಂಗ್ ಆಫ್ ಮೇರಿ ಕ್ಯೂರಿ. ಎಷ್ಟು ದುಡಿದಿರ್ಬೇಕಪ್ಪ ಹೆಣ್ಮಕ್ಳು. ಐನ್ಸ್ಟೈನ್, ಥಾಮಸ್ ಅಲ್ವಾ ಎಡಿಸನ್, ಯಾರಂತ ಪ್ರೈಮ್ ಮಿನಿಸ್ಟರ್ ತಗೊಳ್ಳಿ, ನಿನಗೆ 18 ತಾಸು ದುಡಿಲೇಬೇಕು, ಬೇರೆ ಗತಿ ಇಲ್ಲ. ಅದರಿಂದ ಆರಾಮಾಗಿ ಕೂತ್ಕೊಂಡು ನಾವು ಕೇಳಿದ್ದೆ, ಬಾಕ್ಸರ್ ಇದ್ದವನು ಮೊಹಮ್ಮದ್ ಅಲಿ ಅಂತ, ಕ್ಯಾಶಿಯಸ್ ಕ್ಲೇ, ನಾನು ಮೊಹಮ್ಮದ್ ಅಲಿ ಅಂತ ಕೇಳಿದ್ದಿರೋಲ್ಲ, ಬಾಕ್ಸಿಂಗ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್. ನಾನು ಹೀರೋ ನಮ್ಮ ಕಾಲೇಜಲ್ಲಿದ್ದಾಗ ಅವಾಗೆಲ್ಲ ಪೋಸ್ಟರ್, ದೊಡ್ಡ ದೊಡ್ಡ ಪೋಸ್ಟರ್ ಇರೋರಿಗೆ, ಅವನು ಹಿಂಗೆ ಉಗ್ರ ಮುಖ ಇರೋರಿಗೆ ಅವನ ಚಿತ್ರ, ಕೆಳಗಡೆ ಒಂದು ಟ್ಯಾಗ್ಲೈನ್ ಇರ್ತಿತ್ತು, ಐ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಐ ಕಾಂಕರ್ ದ ವರ್ಲ್ಡ್ ಬೈ ಪವರ್. ನನಗೆ ಅವಾಗೆಲ್ಲ ಕಾಲೇಜಲ್ಲಿ ಹುಡುಗಿಯರ ಪೋಸ್ಟರ್, ಮೊಹಮ್ಮದ್ ಅಲಿ ಪೋಸ್ಟರ್. ನಾನು ಅಮೆರಿಕಕ್ಕೆ ಹೋದ, ಹುಡ್ಕಾಡ್ಕೊಂಡು ಹೋದೆ, ಶಿಕಾಗೋದಲ್ಲಿದ್ದರು ಹೋಗಿ ನೋಡಿದ್ರು. ಒಂದು 10-12 ಸಲ ನೋಡಿದ್ದೀನಿ. ತೀರ್ಕೊಳ್ಳೋಕ್ಕಿಂತ 1 ವರ್ಷ ಮೊದಲು ನಾನು ಹೋದಾಗ ಶಿಕಾಗೋದಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಅವ್ರು ಬಂದಿದ್ರು, ಮೊಹಮ್ಮದ್ ಅಲಿ ಹೆಡ್ಕ. ಅವ್ರಿಗೆ ಪಾರ್ಕಿನ್ಸನ್ ರೋಗ ಇದೆ, ಕೈ ನಡುಗುತ್ತೆ, ತಲೆ ನಡುಗುತ್ತೆ. ಊಟ ಮಾಡಬೇಕಾದ್ರೆ ಅವ್ರ ಗದ್ದೆ ಹಾಕೋಬೇಕು, ಕಾಫಿ ಕುಡಿಸ್ಬೇಕಾದ್ರೆ ನಾನು ಆ ಕಡೆ ಕೂತ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದೆ. ಇವಾಗ ಹೀರೋ ಅದು ಪಾಪ. ಒಂದು ಸ್ಯಾಂಡ್ವಿಚ್ ತಿನ್ನಿಸ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ ಹೆಣ್ಮಕ್ಳು. ಆಗ್ತಾ ಇದೆ, ನಮ್ಮ ಮೈಮ್ಯಾಗ ಬೀಳ್ತಾ ಇದೆ. ತಕ್ಷಣ ಕೆಟ್ಟಷ್ಟು ಒಂದು ಕಾಲಕ್ಕೆ ಎದುರಿಗೆ ಬಂದಂತ ಎಲ್ಲ ಮೂಗನ್ನು ಗೊತ್ತಿದ್ದಂತ ಮೊಹಮ್ಮದ್ ಅಲಿ ಬ್ರೆಡ್ ಹಿಡ್ಕೊಳಕ್ಕಾಗ್ತಾ ಇದೆ ಅಲ್ಲ? ಆದರೆ ಆ ಹಂತ ಬರುತ್ತಂತ ಮನುಷ್ಯ ಎಷ್ಟು ದುಡಿದಿರ್ಬೇಕು. ನನಗನ್ನಿಸ್ತು, ಯಾರಿಗಾದ್ರೂ ಒಂದು ದಿವಸ ಶಕ್ತಿ ಕುಂದೋದು ಸಾಧ್ಯ ಇದೆ, ಆದರೆ ಶಕ್ತಿ ಇದ್ದಾಗ ನಾನು ಹ್ಯಾಂಗೆ ಬಳಸ್ಕೋತೀನಿ ಅನ್ನೋದು ಮುಖ್ಯ. ದಯವಿಟ್ಟು ನಾನು ನಿಮಗೆ ಬಿಡ್ಕೊಳ್ಳೋದು, ಯೂತ್ ಈಸ್ ಆನ್ ಯುವರ್ ಸೈಡ್, ವಯಸ್ಸು ನಿಮ್ಮ ಕಡೆ ಇದೆ. ಇಸ್ ವಂಡರ್ಫುಲ್ ಏಜ್, ವಂಡರ್ಫುಲ್ ಟೈಮ್ಸ್. ಆದರೆ ಇಲ್ಲಿ ಶ್ರಮ ಹಾಕೋದು ಮರಿಬೇಡಿ. ಇಫ್ ಯು ವರ್ಕ್ ಹಾರ್ಡ್, there are only 2 options: work hard now and be happy ever after, or be happy now and suffer ever after. ಎಷ್ಟೋ ಮಕ್ಕಳು ನಾವು ನೋಡಿದ್ವಿ, ಶಿಕ್ಷಕರಿದ್ದಾರೆ ಇಲ್ಲಿ 10 ಮಾರ್ಕಲ್ಲಿ ಹೋಯ್ತು ಸರ್, ನಾನು
ಮತ್ತೆ ಮಾತಾಡಬೇಕು. ಅವ ಅನ್ಸುತ್ತೆ ಇನ್ನೊಂದು ತಾಸು ಓದಿದ್ರೆ ಹಾಕೋಬೇಕಾರ, ಆದರೆ ಪರೀಕ್ಷೆ ಆಗೋಗಿದೆ, ರಿಸಲ್ಟ್ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಮಾತಾಡೋದಕ್ಕಿಂತ ವರ್ಕ್ ಹಾರ್ಡ್. ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ತುಂಬ ಶ್ರಮ ಹಾಕಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಕಳಿಸಿದ್ದಾರೆ. ಪ್ರತಿ ಕ್ಷಣ ನೀವು ಓದ್ಬೇಕಾದ್ರೆ ನಿಮ್ಮ ತಂದೆ ಕಣ್ಮುಂದು ತಾಯಿ ಕಣ್ಮುಂದು ಬರಬೇಕು. ಒಂದು ಮಾತು ಹೇಳ್ತೀನಿ ಮಕ್ಕಳೇ, ನೀವು ಯಶಸ್ಸಾಗ್ತಾರೆ ಒಂದೇ ಒಂದು ಕಂಡೀಷನ್, ನಿಮ್ಮ ತಾಯಿ, ನೀವು ದೇವರ ನೋಡಲಿಕ್ಕಿಲ್ಲ, ನಿಮ್ಮ ತಾಯಿ ನೋಡಿದ್ದೀರಿ ಸಾಕು. ನಿಮ್ಮ ನಡವಳಿಕೆಯಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಪ್ರಯತ್ನದಿಂದ ನಿಮ್ಮ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ಯಶಸ್ಸು ನಿಮಗೆ ಸಿಗೋಲ್ಲ. ತಾಯಿಗಿಂತ ದೊಡ್ಡ ದೇವರನ್ನು ಕಾಣಿಸಿಲ್ಲ ಇವರು. ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂತಹ ಒಂದೇ ಒಂದು ಜೀವ ತಾಯಿ, ಆಮೇಲೆ ತಂದೆ, ಸೆಕೆಂಡ್, ಫಸ್ಟ್ ತಾಯಿ. ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದರೆ ನಿಮಗಿಂತ 100 ಪಟ್ಟು ಸಂತೋಷ ಪಡೋದು ತಾಯಿ. ನಿಮಗೇನಾದರೂ ಸೋಲಾದರೆ ನಿಮ್ಗೆ ಆದ ನೋವಿಗಿಂತ ಹೆಚ್ಚು ನೋವು ಪಡೋದು ತಾಯಿ. ಕಣ್ಣು ಮುಂದೆ ಚಿತ್ರ ಇರಲಿ ತಾಯಿ ಓದುವಾಗ, ಅಮ್ಮ ಐ ಡೂ ಇಟ್ ಫಾರ್ ಯು, ಹಾರ್ಡ್ ವರ್ಕ್. ಆ್ಯಂಡ್ ಥರ್ಡ್ ಈಸ್ ಸೋಷಿಯಲ್ ಕಮಿಟ್ಮೆಂಟ್. ಅದು ಹೇಳಿ ಮುಗಿಸೋದು ಸೋಷಿಯಲ್ ಕಮಿಟ್ಮೆಂಟ್. ನೀವು ಎಷ್ಟೇ ದೊಡ್ಡವರಾಗಿ, ಎಷ್ಟೇ ಚೆನ್ನಾಗಿದೆ, ನೀವು ಬೇಕಾದಷ್ಟು ಕಳಿಸಿ. ಯಾರು, ನಾನು ಕೆಮಿಸ್ಟ್ರಿ ಪಾಠ ಮಾಡ್ತಿದ್ದೆ ಕಾಲೇಜಲ್ಲಿ, MSc ಹುಡುಗರಿಗೆ ಪಾಠ ಮಾಡ್ತಿದ್ದೆ. ಒಂದ್ಸಲ ಮಾತಾಡ್ತಾ ಹುಡುಗರು ಕೇಳಿದ ತಕ್ಷಣ ಹೇಳ್ತಾ ಬ್ಯಾರಕ್ಕೆ ಹೋಗ್ಬಿಡ್ತೀವಿ. ಹುಡುಗರು ಕೇಳಿದೆ, ನಿಮ್ಮಲ್ಲಿ ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ನಿಮಗೆ ಅಂತ ಕೇಳಿದೆ. ಹುಡುಗಂದ್ರು ಕೆಮಿಸ್ಟ್ರಿ ವಾಚ್ಯನಿಗೆ ಏನು ಸಂಬಂಧ ಕೇಳಿದ್ದಲ್ಲ, ಎಲ್ಲರೂ ಕೈ ಇರ್ತಿದ್ರು. ಅಡಿಯಲ್ಲಿ ಎಲ್ಲರೂ ಗೊತ್ತಲ್ಲ ಅಜ್ಜನ ಹೆಸರು. ಒಂದು 2 ಸೆಕೆಂಡ್ ಬಿಟ್ಟೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಹೇಳಿದೆ. ಅವ್ರು ಮುಖ ಕರ್ಕೊಂಡು 2 ಕೈ ಬೇಡ ಅವ್ರಿಗೆ ಅಂತ 2 ಕೈ. ಅಡಿಯಲ್ಲಿ ಇಬ್ಬರಿಗಾದ್ರೂ ಗೊತ್ತಲ್ಲ ಅಜ್ಜನ ಹೆಸರು. ಮತ್ತೆ 2 ಸೆಕೆಂಡ್ ಬಿಟ್ಟು, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂದೆ. ಯಾರಿಗೂ ಗೊತ್ತಿರಲಿಲ್ಲ. ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ ಯಾಕೆ ಅಂತ ಕೇಳಿದೆ. ಒಬ್ಬಳಿಗೆ ತಿಳ್ಕೊಂಡು ಒಟ್ಟಾಗಿ ಏನು ಪ್ರಯೋಜನ ಬಿಡಿ ಸರ್ ಅಂದೆ. ಅಮ್ಮ ತಾಯಿ, ನಾನು ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಕೇಳ್ತಾ ಇದ್ದೇನೆ, ಏನು ಪ್ರಯೋಜನ ಅಂತೆಲ್ಲ ಮಾಡಿದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದ್ರೆ ಅಂತ ಸರ್. ಹಾಗೆ ಒಬ್ಬ ನೋಡಿ ಅಮ್ಮ ತಾಯಿ ಸುಮ್ಮನೆ ಕೂತ್ಕೊಂಬ. ಹುಡುಗರು ಹೇಳಿದೆ, ಇನ್ನು ಕೆಲವು ಪ್ರಶ್ನೆ ಹೆಸರು ಹೇಳ್ತಾ ಹೋಗ್ತೀನಿ, ಹೆಸರು ಹೇಳ್ತೀನಿ ಕೆಲವೊಂದನ್ನ ಗೊತ್ತಿದ್ರೆ ಕೈ ಇದ್ದೇ ಬಿಟ್ಬಿಡಿ ಹೇಳಿ ಕೂತ್ಕೊಳ್ಳಿ. ಏನು ಹೆಸರು ಹೇಳ್ತೀನಿ ಅಂತ ನಾನು ಕೇಳಿದೆ. ರಾಮ ಗೊತ್ತಾ? ಅಯೋಧ್ಯ ರಾಮ ಎಲ್ಲರೂ. ಕೃಷ್ಣ ಗೊತ್ತು, ಬುದ್ಧ, ಮಹಾವೀರ ಎಲ್ಲರೂ ಗೊತ್ತು. ರಾಮಕೃಷ್ಣ, ವಿವೇಕಾನಂದ, ಶಂಕರಾಚಾರ್ಯ ಗೊತ್ತು, ಬಸವಣ್ಣ ಗೊತ್ತು, ಎಲ್ಲರೂ ಗೊತ್ತಂತ. ನನ್ನ ತಕರಾರು ಬಂತು ನೋಡಿ ಅಂತ. ನನ್ನ ತಕರಾರಿದೆ ಈಗ. ನನ್ನ ತಕರಾರು ಏನು ಅಂದ್ರೆ, ಇಷ್ಟು ಒಂದೇ ಹೆಸರಿದ್ದ ರಾಮನಿಂದ ಬಸವಣ್ಣ ತನಕ ಹೆಸರು ಹೇಳಿದ್ನಲ್ಲ, ಇವ್ರು ಯಾರು ಮೊಮ್ಮಗ ನಾನಲ್ಲ. ಅದೆಲ್ಲರ ಹೆಸರು ನೆನ್ಬಿಟ್ಟಿದ್ದೀನಿ. ಆದ್ರೆ ನಮ್ಮ ಸ್ವಂತ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಯಾಕೆ ವಿಚಾರ ಮಾಡಿ ಹೇಳಿ ಅಂತಂದೆ. ನನ್ನ ಕ್ಲಾಸಲ್ಲಿ ಹುಡುಗಿ, ಬ್ರಿಲಿಯಂಟ್ ಹುಡುಗಿ, ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಹಾಗೆ ಕಣ್ಣಲ್ಲಿ ನೀರು, ಏನಾಯ್ತು ಗೊತ್ತು ನೀರು ಕೇಳಿದೆ. ಕೈ ತಿಳ್ಕೊಂಡು ಕಣ್ಣು ಮಾಡಿಸ್ಕೊಂಡು ಹೇಳಿದ್ದು, ಸರ್ ನಿಮ್ಮ ಪ್ರಶ್ನೆ ಇದೆಯಲ್ಲ ನನ್ನ ಜೀವನಕ್ಕೊಂದು ಮಾರ್ಗದರ್ಶಿ ಆಯಿತು ಸರ್ ಅದು. ಹೌದಾ, ಏನಾಯ್ತು ಅಂತ ಹೇಳಿ ಆಕೆ ಹೇಳಿದ್ಮೇಲೆ ಅದು ನನಗೂ ಮಾರ್ಗದರ್ಶಿ ಆಯಿತು, ನಿಮಗೂ ಆಗ್ಬೋದು. ಅವಳಿಗೆ ಎಷ್ಟು ಚಂದ ಹೇಳಿರುತ್ತೆ, ಸರ್ ಐ ಲರ್ನ್ ದ ಲೆಸನ್ ಫ್ರಮ್ ದಿಸ್. ಏನು ಅಂದರೆ, ಎನಿವನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಶಾಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದಿ ವರ್ಲ್ಡ್, and anyone who lives for others shall not be forgotten. ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವರ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ಅಲ್ವಾ? ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಎಲ್ಲಿ ಬ್ಯಾಲೆನ್ಸ್? ಅವ್ರು ಡಿಪಾಸಿಟ್ ಮಾಡಿದ್ರೆ ನಾವು ಹೃದಯದಲ್ಲಿ 900 ವರ್ಷಗಳ ಹಿಂದೆ ಬರೆದಂಥ ಕನ್ನಡ ಇವತ್ತಿಗೂ ಸಾಧ್ಯ ಆಗ್ತಾ ಇರಲ್ಲ ನಮಗೆ. ಕಳಬೇಡ, ಕೊಲಬೇಡ, ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇರಲಿಲ್ಲ. ಅದು ಭಾಷೆ. 900 ವರ್ಷದ ಚಿಂತನೆ ಕೂಡ ಬರಲಿಲ್ಲ. ಅವ್ರು ಮಾಡಿ ತಮಗೋಸ್ಕರ ಏನು ಮಾಡ್ಕೊಳ್ಳಿಲ್ಲ. ಶಂಕರಾಚಾರ್ಯ ಏನು ಮಾಡ್ಕೊಳ್ಳಿಲ್ಲ, ವಿವೇಕಾನಂದ ಏನು ಮಾಡ್ಕೊಳ್ಳಿಲ್ಲ ತಮಗೋಸ್ಕರ. ಅಂದ್ರೆ ಪ್ರಪಂಚ ನೆನಪಿಟ್ಟದ್ದು, ಪ್ರಪಂಚಕ್ಕೆ ಯಾರು ಕಾಣಿಕೆ ಕೊಟ್ಟರು ಅವ್ರು ನೆನಪಿಟ್ಟಿದ್ದ ಹೊರತಾಗಿ ಪ್ರಪಂಚ ಪಡ್ಕೊಂಡವರಿಲ್ಲ. ದಯವಿಟ್ಟು ನಾನು ಹೇಳ್ತಿದ್ದೆ, ಜಾಯ್ ಇನ್ ಗಿವಿಂಗ್, ಟ್ರೆಮೆಂಡಸ್ ಜಾಯ್ ಇನ್ ಗಿವಿಂಗ್. ಅಂದ್ರೆ ಎಲ್ಲ ಸನ್ಯಾಸಿ ಆಗಬೇಕು ಖಂಡಿತ ಹೇಳ್ತಾರೆ. ಚೆನ್ನಾಗಿ ಬದುಕೊಂಡು ಪ್ರಾಮಾಣಿಕವಾಗಿ ಗಳಿಸಿ, ಎಷ್ಟೇ ಗಳಿಸಿ ದೊಡ್ಡವರಾದರೂ ಕೂಡ ಪಕ್ಕದಲ್ಲಿ ಕುಳಿತಂಥವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ಒರೆಸುವಷ್ಟು ಮನುಷ್ಯತ್ವ ಇಲ್ಲದೆ ಹೋದ್ರೆ ಆ ಶಿಕ್ಷಣಕ್ಕೆ ಏನು ಅರ್ಥ ಇಲ್ಲ.